ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನ್ ಮೇಡಮ್, ಗೃಹಲಕ್ಷ್ಮಿ ಯೋಜನೆ ಹಣ ಸಂಕ್ರಾಂತಿ ಹಬ್ಬದ ದಿನ ಬರುತ್ತೆ, ಜಮಾ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳಿದ್ರೆ, ಆದ್ರೆ ಯಾವ ಖಾತೆಗೂ ಕೂಡ ಇಲ್ಲಿ ಹಣ ಜಮಾ ಆಗಿಲ್ಲ. ಸೊ ಏನ್ ರೀಸನ್? ನೀವು ಕೊಟ್ಟಂತಹ ಅಪ್ಡೇಟ್ ಫೇಕ್ ಆಗಿದ್ರೆ ಅಂತ ನೀವು ಕೇಳ್ಬೋದು. ಸೊ ಈ ರೀತಿ ಕ್ವೆಶನ್ ಕಾಮನ್ ಅಂತಾನೆ ಹೇಳ್ಬೋದು. ನಾವು ತಿಳಿಸ್ಕೊಟ್ಟಂತಹ ಅಪ್ಡೇಟ್ ಕನ್ಫರ್ಮ್ ಆಗಿ ಸರ್ಕಾರದ ಕಡೆಯಿಂದ ಬಂದಿದ್ದಂತಹ ಅಪ್ಡೇಟ್ ಅಂತ ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನಾನೇ ಹಣ ಜಮಾ ಮಾಡ್ತೀವಿ ಅಂತ 100ಗೆ 100% ಸರ್ಕಾರದ ಕಡೆಯಿಂದನೇ ಒಂದು ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ರು. ಬಟ್ ಇಲ್ಲಿ ಹಣ ಆಗಿದ್ರೆ ಯಾಕೆ ಜಮಾ ಆಗ್ಲಿಲ್ಲ ಅಂತ ನೀವು ಕೇಳ್ಬೋದು. ಸೊ ಈ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಯಾಕೆ ಅಂತ ಅಂದ್ರೆ ಇಲ್ಲಿ ಹಣ ಜಮಾ ಆಗಿದೆಯಾ ಇಲ್ವಾ ಅಂತಾನೆ ತುಂಬಾನೇ ಕನ್ಫ್ಯೂಷನ್ ಇದೆ ಫಲಾನುಭವಿಗಳಿಗೆ. ಸೊ ಹಾಗಾಗಿ ಅದನ್ನ ಕ್ಲಾರಿಫೈ ಮಾಡ್ತೀನಿ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸಂಕ್ರಾಂತಿ ಹಬ್ಬದ ದಿನಾನೇ ಬಿಡುಗಡೆ ಮಾಡ್ತಾರೆ ಅಂತ ನಾವು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ವಿ. ಸೊ ನಾವು ಸುಮ್ಮನೆ ಅಪ್ಡೇಟ್ ಕೊಡೋದಕ್ಕೆ ಆಗತ್ತಾ ಹೇಳಿ? ಅದು ಒಂದಿನ ಆದ್ರೆ ಸರಿ, ಪದೇ ಪದೇ ನಾವು ಅದನ್ನೇ ಅಪ್ಡೇಟ್ ಕೊಡ್ತಿದೀವಿ ಅಂತ ಅಂದ್ರೆ ಸರ್ಕಾರದ ಕಡೆಯಿಂದ ಒಂದು ಕ್ಲಾರಿಟಿಯನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಕೂಡ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡೋದು. ಬಟ್ ಇಲ್ಲಿ ಹಾಗಿದ್ರೆ ಹಣ ಬಿಡುಗಡೆ ಆಗಿದ್ಯಾ? ನಿನ್ನೆ ಸಂಕ್ರಾಂತಿ ಹಬ್ಬ ಕ್ಲೋಸ್ ಆಯ್ತು, ಹಣ ಬಿಡುಗಡೆ ಆಗಿದ್ಯಾ ಅಂತ ನೀವು ಕೇಳ್ಬೋದು. ಇಲ್ಲಿ ಹಣ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ. ಹಾಗಿದ್ರೆ ಏನ್ ಕಾರಣಕ್ಕೋಸ್ಕರ ಬಿಡುಗಡೆ ಆಗಿಲ್ಲ ಅಂತ ನೀವು ಕೇಳ್ಬೋದು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಹಬ್ಬದ ದಿನಾನೇ ಏನಾಯ್ತು, ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಯ್ತು. ಸೊ ಈ ಕಾರಣಕ್ಕಾಗಿ ಏನಾಗಿದೆ ಅಂತ ಅಂದ್ರೆ ಇವಾಗ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಸೊ ಆ ಒಂದು ಜವಾಬ್ದಾರಿ ಏನಿರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಕಂಪ್ಲೀಟ್ ಆಗಿ ಒಂದು ಜವಾಬ್ದಾರಿ ಇರುವಂತದ್ದು. ಸೊ ಇಲ್ಲಿ ಹಣ ಕೂಡ ಬಿಡುಗಡೆ ಆಗಿದೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ. ದೆನ್ ನೆಕ್ಸ್ಟ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೂ ಕೂಡ ಹಣ ಬಿಡುಗಡೆ ಆಗಿದೆ. ಇನ್ನೇನು ಡಿಬಿಟಿ ಅನ್ನ ಪುಷ್ ಮಾಡಬೇಕಾಗಿತ್ತು. ಸೊ ಅಷ್ಟರೊಳಗಡೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಯ್ತು. ಸೊ ಅವರ ಬೆನ್ನು ಮೂಳೆಗೆ ಅಂತ ಅಂದ್ರೆ L1 ಮತ್ತೆ L4 ಅನ್ನುವಂತ ಬೆನ್ನು ಮೂಳೆಗೆ ಅತಿ ಹೆಚ್ಚು ಪೆಟ್ಟಾಗಿರೋ ಕಾರಣಕ್ಕಾಗಿ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ನ್ಯೂಸ್ ಅಲ್ಲೂ ಕೂಡ ನೋಡಿರ್ತೀರಾ. ಹಾಗಾಗಿ ಏನಾಗಿದೆ, ಇಲ್ಲಿ ಹಣವನ್ನ ಹೋಲ್ಡ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಹಣ ಬಿಡುಗಡೆ ಮಾಡೋದಕ್ಕೂ ಕೂಡ ಹಲವಾರು ಪ್ರೋಸೆಸ್ ಇರುತ್ತೆ ಅಲ್ವಾ? ಸೊ ಅದ್ರ ಒಂದು ಜವಾಬ್ದಾರಿ ಅಂತ ಒಬ್ಬ ವ್ಯಕ್ತಿ ಮೇಲೆ ಇರುತ್ತೆ ಅಂತ ಅಂದ್ಮೇಲೆ ಸೊ ಆ ಒಂದು ವ್ಯಕ್ತಿ ಆ ಒಂದು ಪ್ರೋಸೆಸ್ ಅನ್ನ ಮುಂದೆ ನಿಂತ್ಕೊಂಡು ಮಾಡಿಸಬೇಕಾಗುತ್ತೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಗೆ ಸೇರಿರೋ ಕಾರಣಕ್ಕಾಗಿ ಈ ಒಂದು ಹಣವನ್ನ ಏನ್ ಮಾಡಿದ್ದಾರೆ, ಹೋಲ್ಡ್ ಮಾಡಿದ್ದಾರೆ. ಡಿಬಿಟಿ ಮುಖಾಂತರ ಪುಷ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಸೊ ಅವರು ಬೇಗ ಚೇತರಿಸಿಕೊಂಡ್ರೆ ನಿಮ್ಗೆ ಹಣ ಬಿಡುಗಡೆ ಮಾಡ್ತಾರೆ. ಅಕಸ್ಮಾತ್ ಏನಾದ್ರೂ ತಡ ಆಗುತ್ತೆ ಅಂತ ಅನ್ನೋದಾದ್ರೆ ಏನಾಗುತ್ತೆ ಅಂತ ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಏನ್ ಮಾಡ್ತಾರೆ, ಅದರ ಒಂದು ಜವಾಬ್ದಾರಿಯನ್ನ ಬೇರೆಯವರಿಗೆ ಕೊಟ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡಿದ್ರು ಕೂಡ ಮಾಡಬಹುದು. ಇದ್ರ ಬಗ್ಗೆ ಇಲ್ಲಿ ಹೊಸದಾಗಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಸೊ ಕೆಲವೊಂದು ಕಡೆ ನ್ಯೂಸ್ ಮಾಹಿತಿ ಬರ್ತಿರೋ ಪ್ರಕಾರ ಈ ರೀತಿ ಆಗಿದೆ. ಸೊ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ಕಾರಣಕ್ಕಾಗಿ ಅವರ ಜವಾಬ್ದಾರಿ ಏನ್ ಮಾಡಬೇಕಾಗಿತ್ತು ಸೊ ಅದು ಸ್ವಲ್ಪ ಹೋಲ್ಡ್ ಆಗಿದೆ. ಸೊ ಮತ್ತೊಬ್ಬರಿಗೆ ಏನಾದರೂ ಇದನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀವು ಮುಂದೆ ನಿಂತ್ಕೊಂಡು ಹಣವನ್ನು ಬಿಡುಗಡೆ ಮಾಡಿಸಿ ಅಂತ ಅಂದ್ರೆ ಸೊ ಅವರು ಮಾಡಿಸ್ತಾರೆ. ಸೊ ಇದನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಇಲ್ಲಿ ನಮಗೂ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ನೋಡೋಣ, ಈ ವೀಕ್ ಒಳಗೆ ಏನಾದರೂ ಬಿಡುಗಡೆ ಮಾಡಿಸಬಹುದು. ಯಾಕೆ ಅಂತ ಅಂದ್ರೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ರು. ಹಬ್ಬದ ದಿನಾನೇ ಅಂತಾನೆ ಅನೌನ್ಸ್ ಮಾಡ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೊತೆಗೆ ಚಂದ್ರಭೂಪಾಲ್ ಸರ್ ಅವರು ಕೂಡ ಇಲ್ಲಿ ಅನೌನ್ಸ್ ಮಾಡ್ಬಿಟ್ಟಿದ್ರು. ಸೊ ಹಾಗಾಗಿ ನಾವು ಸ್ವಲ್ಪ ಕಾದು ನೋಡ್ಬೇಕಾಗಿದೆ. ಸೊ ಕೆಲವೊಬ್ಬರಿಗೆ ಅನ್ಸುತ್ತೆ ನೀವು ಹೇಳಿದ ಮಾಹಿತಿ ಸುಳ್ಳಾಯ್ತಲ್ಲ ಅಂತ. ಸೊ ನಮ್ದೇನಿರುತ್ತೆ, ಸರ್ಕಾರದ ಕಡೆಯಿಂದ ಬರುವಂತಹ ಮಾಹಿತಿಗಳನ್ನ ಅಪ್ಡೇಟ್ಗಳನ್ನ ನಿಮಗೆ ತಿಳಿಸೋದಾಗಿರುತ್ತೆ. ಸೊ ಸರ್ಕಾರ ಇವತ್ತಿನ ಸರ್ಕಾರ ನಾಳೆ ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದು ನಮ್ಮ ಕೈಲೂ ಇರೋದಿಲ್ಲ, ನಿಮ್ಮ ಕೈಲೂ ಇರೋದಿಲ್ಲ. ಬಂದಂತಹ ಇನ್ಫಾರ್ಮೇಶನ್ ಅನ್ನ ಕೊಡೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಣವನ್ನ ಬಿಡುಗಡೆ ಮಾಡೇ ಮಾಡ್ತಾರೆ, ಸ್ವಲ್ಪ ತಡ ಆಗ್ಬಹುದು ಅಷ್ಟೇ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.